ಸೀತೆಯ ಧೈರ್ಯದ ಪಯಣ. ಅಯೋಧ್ಯೆಯ ಶಾಂತಿಯುತ ರಾಜ್ಯದಲ್ಲಿ ಸೀತಾ ಎಂಬ ದಯೆ ಮತ್ತು ಧೈರ್ಯಶಾಲಿ ರಾಜಕುಮಾರಿ ವಾಸಿಸುತ್ತಿದ್ದಳು. ತನ್ನ ಬುದ್ಧಿವಂತಿಕೆ ಮತ್ತು ಕರುಣೆಗೆ ಹೆಸರುವಾಸಿಯಾಗಿದ್ದ ಸೀತೆಯ ಜೀವನವು ಕುತಂತ್ರದ ರಾಕ್ಷಸ ರಾಜ ರಾವಣನಿಂದ ಅಪಹರಿಸಲ್ಪಟ್ಟಾಗ ಅವಳ ಜೀವನವು ಅನಿರೀಕ್ಷಿತ ತಿರುವು ಪಡೆದುಕೊಂಡಿತು. ಸೀತೆ ಲಂಕಾ ದ್ವೀಪದಲ್ಲಿ ತನ್ನನ್ನು ಬಂಧಿಸಿದಂತೆ ಕಂಡು ತನ್ನ ಧೈರ್ಯ ಮತ್ತು ಭರವಸೆಯನ್ನು ಉಳಿಸಿಕೊಳ್ಳುವ ಸವಾಲನ್ನು ಎದುರಿಸಿದಳು. ಕಷ್ಟಕರ ಸಂದರ್ಭಗಳ ಹೊರತಾಗಿಯೂ ಸೀತಾ ತನ್ನ ಆಂತರಿಕ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವದ ಮೇಲೆ ಕೇಂದ್ರೀಕರಿಸಲು ನಿರ್ಧರಿಸಿದಳು. ಸೆರೆಯಲ್ಲಿ ಸೀತೆ ಚಿತ್ರಕೂಟ ಎಂಬ ಬುದ್ಧಿವಂತ ಪಕ್ಷಿಯೊಂದಿಗೆ ಸ್ನೇಹ ಬೆಳೆಸಿದಳು. ಚಿತ್ರಕೂಟವು ಭರವಸೆ ಮತ್ತು ಧೈರ್ಯದ ಕಥೆಗಳನ್ನು ಹಂಚಿಕೊಂಡಿತು, ಸೀತೆಯನ್ನು ಬಲವಾಗಿ ಉಳಿಯಲು ಪ್ರೇರೇಪಿಸಿತು. ತನ್ನ ಪ್ರೀತಿಯ ಪತಿ ಭಗವಾನ್ ರಾಮನೊಂದಿಗೆ ಮತ್ತೆ ಸೇರಲು ನಿರ್ಧರಿಸಿದ ಸೀತೆ ಅವನಿಗೆ ಸಂದೇಶವನ್ನು ಕಳುಹಿಸುವ ಯೋಜನೆಯನ್ನು ರೂಪಿಸಿದಳು. ತನ್ನ ಬುದ್ಧಿವಂತಿಕೆ ಮತ್ತು ಶೌರ್ಯವನ್ನು ಬಳಸಿಕೊಂಡು ಸೀತಾ ಸ್ನೇಹಪರ ಅಳಿಲಿನೊಂದಿಗೆ ಸಂವಹನ ನಡೆಸಲು ಮತ್ತು ರಾಮನಿಗೆ ಸಂದೇಶದೊಂದಿಗೆ ಸಣ್ಣ ಸುರುಳಿಯನ್ನು ಕಳುಹಿಸಲು ನಿರ್ವಹಿಸುತ್ತಿದ್ದಳು. ಅಳಿಲು ರಾಮನನ್ನು ತಲುಪಿ ಸಂದೇಶವನ್ನು ತಲುಪಿಸುವವರೆಗೂ ರಾಕ್ಷಸರ ಕಾವಲು ಕಣ್ಣುಗಳನ್ನು ತಪ್ಪಿಸಿ ದ್ವೀಪದಾದ್ಯಂತ ಓಡಿತು. ಸೀತೆಯ ಸಂದೇಶವನ್ನು ಸ್ವೀಕರಿಸಿದ ನಂತರ ರಾಮನು ತನ್ನ ಹೆಂಡತಿಯನ್ನು ರಕ್ಷಿಸುವ ಸಂಕಲ್ಪದ ಉಲ್ಬಣವನ್ನು ಅನುಭವಿಸಿದನು. ಅವನು ತನ್ನ ನಿಷ್ಠಾವಂತ ಮಿತ್ರ ಹನುಮಂತನ ಸಹಾಯವನ್ನು ಕೋರಿದನು ಮತ್ತು ಸೀತೆಯನ್ನು ಮುಕ್ತಗೊಳಿಸಲು ಅವರು ರಾವಣನ ವಿರುದ್ಧ ವೀರೋಚಿತ ಯುದ್ಧವನ್ನು ನಡೆಸಿದರು. ಯುದ್ಧದ ಸಮಯದಲ್ಲಿ ಸೀತೆಯ ಧೈರ್ಯವು ಎಂದಿಗೂ ಕುಗ್ಗಲಿಲ್ಲ. ಅವಳು ಇತರ ಬಂಧಿತ ರಾಜಕುಮಾರಿಯರನ್ನು ಸಾಂತ್ವನಗೊಳಿಸಿದಳು, ಅವರ ಹೃದಯದಲ್ಲಿ ಭರವಸೆ ಮತ್ತು ಶಕ್ತಿಯನ್ನು ತುಂಬಿದಳು. ಅಂತಿಮವಾಗಿ ರಾಮನ ಪ್ರೀತಿ ಮತ್ತು ಅವನ ಮಿತ್ರರ ಶೌರ್ಯದಿಂದ ಸೀತೆಯನ್ನು ರಾವಣನ ಹಿಡಿತದಿಂದ ರಕ್ಷಿಸಲಾಯಿತು ಮತ್ತು ಅಯೋಧ್ಯೆಯ ರಾಜ್ಯವು ಅವರ ಪುನರ್ಮಿಲನದಲ್ಲಿ ಸಂತೋಷವಾಯಿತು. ಕಥೆಯ ನೀತಿ. ಸೀತೆಯ ಕಥೆಯು ಪ್ರತಿಕೂಲತೆಯನ್ನು ಎದುರಿಸುವ ಧೈರ್ಯ ಮತ್ತು ಭರವಸೆಯ ಶಕ್ತಿಯನ್ನು ನಮಗೆ ಕಲಿಸುತ್ತದೆ. ಸವಾಲಿನ ಸಂದರ್ಭಗಳಲ್ಲಿ ಸಹ ಒಬ್ಬರು ಒಳಗಿನಿಂದ ಶಕ್ತಿಯನ್ನು ಕಂಡುಕೊಳ್ಳಬಹುದು ಮತ್ತು ತಮ್ಮದೇ ಆದ ರಕ್ಷಣೆಗೆ ಕೊಡುಗೆ ನೀಡಬಹುದು ಎಂದು ಅದು ಒತ್ತಿ ಹೇಳುತ್ತದೆ.